ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಯಾರ್ಯಾರನ್ನು ನೋಡ್ತೀವೋ, ಇವರೆಲ್ಲ ಬಹಳ ಒಳ್ಳೆ ಕೆಲಸದಲ್ಲಿದ್ದಾರೆ, ಇವ್ರದ್ದೆಲ್ಲ ಸುಖಕರ ಕೆಲಸ, ನಂದು ನೋಡಿ ಏನು ಕಷ್ಟ. ನಾವು ಯಾವಾಗಲೂ ಹಾಗೆ ಅಂತೆ, ನಮ್ಮದು ನಮ್ಗೆ ಇಷ್ಟ ಆಗಲ್ವಂತೆ, ಉಳಿದ ಎಲ್ಲರ ಮೇಲೆ ಕಣ್ಣು ಬೇರೆ, ನಮಗೆ ಮತ್ಸರ ಬೇರೆ. ನಾವು ನಮ್ಮ ಕೆಲಸವನ್ನು ನೆಟ್ಟಿಗೆ ಮಾಡೋದು ಸುಲಭವಲ್ವಂತೆ, ನಾವು ಎಲ್ಲೂ ಕೆಲಸ ಕಳ್ಳತನ ಮಾಡ್ತೀವಂತೆ. ಆದ್ದರಿಂದ ಡೂಯಿಂಗ್ ದ ಡ್ಯೂಟಿ ವಿಚ್ ಈಸ್ ಅವರ್ಸ್ ಅಟ್ ಎನಿ ಪರ್ಟಿಕ್ಯುಲರ್ ಟೈಮ್, ನಮ್ಮ ಪಾಲಿನ ಕರ್ತವ್ಯವನ್ನು ದಕ್ಷತೆಯಿಂದ, ಪ್ರೇಮದಿಂದ ಸರಿಯಾಗಿ ಮಾಡುವುದಿದೆಯಲ್ಲ, ಅದು ನಾವು ದಟ್ ಈಸ್ ದಿ ಬೆಸ್ಟ್ ಹೆಲ್ಪ್ ವಿ ಕ್ಯಾನ್ ಡೂ ಟು ದ ವರ್ಲ್ಡ್. ನಾವು ಜಗತ್ತಿಗೆ ಮಾಡಬಹುದಾದ ಅತ್ಯುತ್ತಮ ಸಹಾಯ. ಎಷ್ಟು ದೊಡ್ಡ ಮಾತು, ಎಷ್ಟು ದೊಡ್ಡ ಮಾತಿದು. ಮತ್ತು ನಮಗೆ ಯಾವಾಗಲೂ ಹೇಗೆ ಅಂದರೆ, ಯಾರು ಹೈಯರ್ ಪೋಸ್ಟಲ್ಲಿದ್ದಾರಲ್ಲ ನಾವು ಹಾಗೆ ಆಗಬೇಕು ಅಂತ. ಅವನು ಮಾಡುವ ಕೆಲಸ ಕಾರ್ಯ ಎಲ್ಲ ನಾನು ಮಾಡಬೇಕು. ನಂದು ಕೆಲಸ ಕಾರ್ಯ ಏನಿದು, ಬರೀ ತಲೆ ಬಿಸಿ ಬೇಡ, ಹಾಗಲ್ವಂತೆ. ನಾನು ಅವನ ಪೋಸ್ಟ್ಗೆ ಹೋಗಬೇಕಾದ್ರೆ ಈಗ ಇರುವ ಕೆಲಸ ಕಾರ್ಯವನ್ನು ಚೆನ್ನಾಗಿ ಮಾಡುವ ಮೂಲಕ ಮಾತ್ರ ಹೋಗಬಲ್ಲೆ. ನನ್ನ ಕೈಯಲ್ಲಿರುವ ಕೆಲಸ ಕಾರ್ಯವನ್ನು ಸರಿಯಾಗಿ ಮಾಡಿದರೆ ಮಾತ್ರ ನನಗೆ ಜೀವನದಲ್ಲಿ ಯಾವಾಗಲೂ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ನಾನು ಈಗಿರುವ ಕೆಲಸ ಕಾರ್ಯ ಮಾಡಲ್ಲ, ನಂಗೆ ಡೈರೆಕ್ಟ್ ಅಲ್ಲಿಗೆ ಪ್ರಮೋಷನ್ ಬೇಕಂದರೆ ಸಾಧ್ಯವೇ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ನನ್ನ ಕೆಲಸ ಜಾಡಮಾಲಿಯ ಕೆಲಸನೇ ಆಗಿರಬಹುದು, ನನ್ನ ಕೆಲಸ ಈ ರಸ್ತೆಯನ್ನು ಗುಡಿಸುವುದೇ ಆಗಿರಬಹುದು. ಆದರೆ ನಾನು ಯಾವ ರೀತಿ ಈ ರಸ್ತೆಯನ್ನು ಗುಡಿಸ್ತೇನೆಂದರೆ, ಪ್ರಪಂಚದಲ್ಲಿರುವ ಸ್ವಚ್ಛ ರಸ್ತೆ ಇದೆ. ಚೆನ್ನಾಗಿ ಮಾಡ್ತೇನೆಂದರೆ ನನ್ನೊಳಗಿನ ಆತ್ಮ ವಿಕಸಿತ ಆಗುತ್ತೆ. ಪೈಥಾಗೋರಸ್ ಕಥೆ ಬರುತ್ತೆ. ಅವನು 4 ವರ್ಷದ ಮಗು ಇದ್ದಾಗ ಅವನ ತಾಯಿ ಕಡು ಬಡವಿ. ಇವನು ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ, ಪುಟ್ಟ ಮಗು ಆ ಗಿಡ ಮರಗಳ ಕೊಂಬೆ ಎಲ್ಲ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಒಟ್ಟು ಮಾಡ್ಕೊಂಡು ಬಂದು ಗಂಟು ಕಟ್ಟಿ ತಂದು ತಾಯಿಗೆ ಕೊಟ್ಟರೆ ಅಷ್ಟೇ ಅವತ್ತು ಒಲೆ ಉರಿಸುವುದು. ಆದರೆ ಈ ಹುಡುಗ ಆ ಸಣ್ಣ ಕೆಲಸ, ಕೊಂಬೆ ರೆಂಬೆಯನ್ನು ಒಟ್ಟು ಮಾಡಿ ಅದನ್ನು ಸ್ವಚ್ಛವಾಗಿ ಜೋಡಿಸಿ ಗಂಟು ಕಟ್ಟುವ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡಿದ ಅಂದರೆ, ಒಬ್ಬ ಶ್ರೀಮಂತ ಅದನ್ನು ನೋಡಿದಂತೆ, ಒಂದು ಸಣ್ಣ ಕೆಲಸವನ್ನು ಇವನು ಇಷ್ಟು ಚೆನ್ನಾಗಿ ಮಾಡ್ತಾನಂದರೆ ಅವನ ಮನಸ್ಸು ತುಂಬ ಶಿಸ್ತುಬದ್ಧವಾಗಿದೆ, ವೆಲ್ ಆರ್ಡರ್ಡ್ ಮೈಂಡ್. ಯಾರು ಸಣ್ಣ ಕೆಲಸವನ್ನು ಚೆನ್ನಾಗಿ ಮಾಡ್ತಾನೋ ಅವನಷ್ಟೇ ದೊಡ್ಡ ಕೆಲಸವನ್ನೂ ಚೆನ್ನಾಗಿ ಮಾಡ್ತಾನೆ. ಇಲ್ಲ, ನಾನು ಸಣ್ಣ ಕೆಲಸ ಎಲ್ಲ ಮಾಡಲ್ಲ, ನನ್ನ ಪ್ರೆಸ್ಟೀಜ್ಗೆ ಧಕ್ಕೆ, ನಾನು ದೊಡ್ಡ ಕೆಲಸ ಅಷ್ಟೇ ಮಾಡ್ತೇನೆ ಅಂದರೆ ಕೊಡಿ ಅವನಿಗೆ ದೊಡ್ಡ ಕೆಲಸ, ಗೊತ್ತಾಗುತ್ತೆ ಹಣೆ ಬರಹ. ಆದ್ದರಿಂದ ಮುಂದೆ ಆ ಶ್ರೀಮಂತ ಆ ಪುಟ್ಟ ಹುಡುಗನನ್ನು ಕರೆದುಕೊಂಡು ಹೋಗಿ ಅವನಿಗೆ ಶಿಕ್ಷಣವನ್ನು ಕೊಡ್ತಾನೆ. ಆ ಹುಡುಗನೇ ಮುಂದೆ ಪೈಥಾಗೋರಸ್ ಖ್ಯಾತ ಗಣಿತಜ್ಞನಾಗ್ತಾನೆ. ನಮ್ಮ ಪಾಲಿಗೆ ಬಂದ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡುವ ಮೂಲಕ ಮಾತ್ರ ನಾವು ಜೀವನದಲ್ಲಿ ಹೈಯರ್ ಪೋಸ್ಟ್, ಉನ್ನತ ಸ್ಥಾನಮಾನಗಳಿಗೆ ಹೋಗಬಹುದು. ತನ್ಮೂಲಕ ಮಾತ್ರ ನಾವು ಆತ್ಮೋದ್ಧಾರವನ್ನು ಸಾಧಿಸಬಹುದು. ಆದ್ದರಿಂದ ಯಾವ ಕೆಲಸನೂ ಕಳಪೆ ಅಲ್ಲ, ಯಾವ ಕೆಲಸನೂ ಶ್ರೇಷ್ಠ ಅಲ್ಲ. ನಾವು ಕಳಪೆಯಾಗಿ ಮಾಡ್ತೀವ, ಶ್ರೇಷ್ಠವಾಗಿ ಮಾಡ್ತೀವಿ. ಒಂದು ಕೆಲಸವನ್ನು ನಾವು ಕಳಪೆಯಾಗಿ ಮಾಡ್ತೀವ, ಶ್ರೇಷ್ಠವಾಗಿ ಮಾಡ್ತೀವಿ, ಇದು ಪ್ರಶ್ನೆ. ಆದ್ದರಿಂದ ವಾಟ್ ಈಸ್ ಮೈ ಡ್ಯೂಟಿ, ನನ್ನ ಕರ್ತವ್ಯ ಏನು?
ಅದನ್ನು ನಾನು ಹೇಗೆ ಮಾಡ್ತೀನಿ. ನಮಸ್ಕಾರ.